ಅಪರೂಪದ ಕಾಯಿಲೆ ಎಂದರೆ ಅಪರೂಪವೆಂದಲ್ಲ. ಆ ಕಾಯಿಲೆ ಯಾರಿಗಾದರೂ ಬರಬಹುದು. ಈ ಕಾಯಿಲೆಯನ್ನು ನಾವು ಅಪರೂಪವೆಂದು ಏನಕ್ಕೆ ಹೇಳುತ್ತೇವೆ ಅಂದರೆ, ಇದು 1,00,000 ಅಥವಾ 1,00,000ಕ್ಕಿಂತ ಹೆಚ್ಚು ಜನರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಬರಬಹುದು. ಆದ್ದರಿಂದ ಇದನ್ನು ನಾವು ಅಪರೂಪದ ಕಾಯಿಲೆ ಎಂದು ಹೇಳುತ್ತೇವೆ, ಅಂದರೆ ರೇರ್ ಡಿಸೀಸ್ ಅಂತ ಹೇಳ್ತೇವೆ. ಈ ಕಾಯಿಲೆಗೆ ಸಾಕಷ್ಟು ಕಾಯಿಲೆಗೆ ನಾವು ಅದನ್ನು ಕಂಡುಹಿಡಿಯಬಹುದು. ಅದಕ್ಕೆ ಔಷಧಿಗಳು ಮತ್ತು ಟ್ರೀಟ್ಮೆಂಟ್ಗಳು ಕೂಡ ಇದೆ. ಈ ಕಾಯಿಲೆಯನ್ನು ನಾವು ರೇರ್ ಡಿಸೀಸ್ ಅನ್ನತಕ್ಕಂಥ ಅಥವಾ ಅಪರೂಪದ ಕಾಯಿಲೆ ಎನ್ನುವುದು ನಮ್ಮ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತಕ್ಕಾಗಿ ಮಾತ್ರ. ಆ ಕಾಯಿಲೆ ಬಂದವರಿಗೆ ಅದು 100% ಆ ಕಾಯಿಲೆ ಇದ್ದೇ ಇದೆ ಅಂತ, ತಮ್ಮ ಫ್ಯಾಮಿಲಿಯಲ್ಲಿ ಅಥವಾ ತಮ್ಮ ತಿಳಿದಂತಹ ತಮ್ಮ ವಂಶಸ್ಥರಲ್ಲಿ ಯಾರಿಗಾದರೂ ಈ ಥರ ಕಾಯಿಲೆ ಇದ್ದರೆ ಅದರ ಬಗ್ಗೆ ತಿಳಿದುಕೊಂಡು ವೈದ್ಯರಿಗೆ ಇದೊಂದು ನಮ್ಮ ವಂಶದಲ್ಲಿದೆ ಅಂತ ಹೇಳುವುದನ್ನು ಹೇಳಿದರೆ ಆ ಕಾಯಿಲೆಯನ್ನು ಕಂಡುಹಿಡಿಯಲು ವೈದ್ಯರಿಗೆ ಸಾಕಷ್ಟು ಸಹಾಯವಾಗುತ್ತದೆ. ಸೊ ಆದುದರಿಂದ ಅಪರೂಪದ ಕಾಯಿಲೆ ಅಪರೂಪವೆನ್ನುವುದು ಕೇವಲ ಆಡಳಿತಕ್ಕಾಗಿ, ಬಂದರೆ ಅದು ಅಪರೂಪವಲ್ಲ. ಆದುದರಿಂದ ಅದನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ನಮ್ಮ ಆರೋಗ್ಯ ಕಾಪಾಡಲು ಸಾಕಷ್ಟು ಬೇಕಾದಂತಹ ಒಂದು ರಸ್ತೆ. ಧನ್ಯವಾದಗಳು.